ಸೊ ಹಲೋ ಫ್ರೆಂಡ್ಸ್, ನಮ್ಮ ಟ್ರಿಪ್ನ 4ನೇ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾವು ಪ್ರಯಾಗ್ರಾಜ್ ಮುಗಿಸ್ಕೊಂಡು ಸೀದಾ ಒಡಿಸ್ಸಾ ಪೂರಿ ಜಗನ್ನಾಥ್ಗೆ ಹೋಗ್ತಾಯಿದ್ದೀವಿ. ಕಾಶಿ ಅಯೋಧ್ಯೆಗೆ ಹೋಗಬೇಕಿತ್ತು, ಇಲ್ಲಿ ಜಾತ್ರೆ ಮಿಸ್ ಆಗುತ್ತೆ ಅಂತೇಳಿ 27ನೇ ತಾರೀಕಿಗೆ ಇವೆರಡು ಪ್ಲೇಸ್ನ ಕ್ಯಾನ್ಸಲ್ ಮಾಡಿ ನಾವು ಪೂರಿ ಜಗನ್ನಾಥ್ಗೆ ಹೋಗ್ತಾಯಿದ್ದೀವಿ. ಒಡಿಸ್ಸಾದಲ್ಲಿರುವ ಪೂರಿ ಜಗನ್ನಾಥ್ಗೆ ಯಾಕಪ್ಪ ಅಂತಂದರೆ ನಾವು ಈ ಪ್ಲೇಸ್ಗಳನ್ನ ಸುತ್ತೋಷ್ಟರಲ್ಲಿ 4-5 ದಿನ ಒಂದು ವಾರ ಆಗಿಬಿಡುತ್ತೆ. ಅಷ್ಟರಲ್ಲಿ ಜಾತ್ರೆ ಬಂದುಬಿಡುತ್ತೆ, ಮತ್ತು ನಾವು ಹೋಗೋಷ್ಟರಲ್ಲಿ 2 ದಿನ ಎಕ್ಸ್ಟ್ರಾ ಆಗಿಬಿಡುತ್ತೆ, ಜಾತ್ರೆ ಮುಗಿದೋಗಿರುತ್ತೆ. ಹಂಗಂತೇಳಿ ನಾವು ಈ ಪ್ಲೇಸ್ಗಳನ್ನ ಕ್ಯಾನ್ಸಲ್ ಮಾಡಿ ಸೀದಾ ಹೊಂಟಿದ್ದೆ ಒಡಿಸ್ಸಾ ಪೂರಿ ಜಗನ್ನಾಥ್ಗೆ. ನಮಗೆ 2 ದಿನ ಬೇಕಾಯಿತು, ಒಂದು ಡೇ ಒಂದು ನೈಟ್ ಬೇಕಾಯಿತು ಒಡಿಸ್ಸಾಗೆ ಬರೋದಕ್ಕೆ. ನಾವು ಸೀದಾ ಸಾಯಂಕಾಲ ಬಂದು ಒಡಿಸ್ಸಾದಲ್ಲಿ ಇಳ್ಕೊಂಡ್ವಿ. ಇಲ್ಲಿ ರೈಲ್ವೆ ಸ್ಟೇಷನ್ ನೋಡೋ ಅಂತಂದರೆ ಸ್ವಲ್ಪ ಇನ್ನು ಕ್ಲೀನಾಗಿದೆ, ಅಂತಂದರೆ ಇನ್ನೂ ರೆಡಿ ಮಾಡ್ತಾಯಿದ್ದಾರೆ, ಇನ್ನೂ ಕರೆಕ್ಟಾಗಿ ಕೆಳಗಡೆ ಗ್ರ್ಯಾಂಡಾಟ್ ಎಲ್ಲ ಹಾಕಿಲ್ಲ, ಎಲ್ಲ ಏನು ಇದು ಮಾಡಿಲ್ಲ, ಬಟ್ ನೀಟಾಗಿ ಇಟ್ಟಿದ್ದಾರೆ, ಪರವಾಗಿಲ್ಲ. ಅದೇ ಉತ್ತರ ಪ್ರದೇಶದಲ್ಲಿ ನನಗೆ ಸೈಕ್ ಆಗ್ಬಿಡ್ತು, ಅಲ್ಲಿ ನೋಡ್ತಿರೋ ರೈಲ್ವೆ ಸ್ಟೇಷನ್ ವಿಚಿತ್ರ ಅನ್ಸ್ಬಿಡ್ತು, ಒಳ್ಳೆ ಪಾಕಿಸ್ತಾನಕ್ಕೆ ಅಂತ 3 ಕಿಲೋಮೀಟರ್ ಅಂತ ಅನಿಸ್ಬಿಡ್ತು. ಅಷ್ಟು ಹುಡುಗೆಟ್ಟೋಗಿ ಅಷ್ಟು ಕಚಡವಾಗಿತ್ತು. ಅಲ್ಲಿ ನನಗೆ ಬೇಜಾರಾಗಿದ್ದು ಸಖತ್ತು, ಎಲ್ಲೂ ಬೇಜಾರಾಗಿಲ್ಲ. ನಾನು 1 ನಿಮಿಷ ಇರೋಕ್ಕೆ ಇಷ್ಟಪಡಲಿಲ್ಲ. ಅಲ್ಲಿ ಹೊಟ್ಟೆ ಎಲ್ಲ ಒಂಥರ ತೊಳಸ್ಬಿಟ್ಟು ನನಗೆ. ಅಲ್ಲಿ ಸ್ಮೆಲ್ಲು ಎಲ್ಲ ಒಡಿಸ್ಸಾ ಪರವಾಗಿಲ್ಲ, ಈ ಕಡೆ ಬರ್ತಾ ಮತ್ತು ಪ್ರಯಾಗ್ರಾಜಲ್ಲೂ ಫುಲ್ ನೀಟಾಗಿ ಇಟ್ಟಿದ್ರು. ಅಲ್ಲೆಲ್ಲ ಸಖತ್ತಾಗಿ ನೀಟ್ನೆಸ್ನ ಮೇಂಟೈನ್ ಮಾಡಿದರು. ನನಗೆ ಉತ್ತರ ಪ್ರದೇಶ ಜೆ.ಸಿ ಸ್ಟಾಪ್ ಬರುತ್ತೆ, ಜೆ.ಸಿ ಅಂತ, ಅಲ್ಲಿ ನನಗೆ ಬೇಜಾರಾಗಿದ್ದು. ಅದು ಬಿಟ್ಟರೆ ಒಡಿಸ್ಸಾದಲ್ಲೂ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಕಸ ಇಲ್ಲ, ಏನಿಲ್ಲ, ಅಲ್ಲಿ ಇಲ್ಲಿ ಉಗಿಯೋಕ್ಕೆ ಬಿಡಲ್ಲ, ಏನಿಲ್ಲ, ಕಸನ ಡಸ್ಟ್ಬಿನ್ಗೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ನಮ್ಮ ಫ್ರೆಂಡು ನಡ್ಕೊಂಡು ಹೋಗ್ತಿದ್ವಿ. ನಮ್ಗೆ ಅಲ್ಲಿ ಬೇಜಾರಾಗಿತ್ತು, ಇಲ್ಲಿ ನೀಟಾಗಿದೆ, ಪರವಾಗಿಲ್ಲ. ಅದೊಂದು ಇದರಲ್ಲಿ ಯಾಕಂದರೆ ಜನ ಒಂಥರ ಹಳೆ ಕಾಲದ ಮೈಂಡ್ ಸೆಟ್ಟಲ್ಲಿದ್ದಾರೆ. ಅಲ್ಲಲ್ಲೇ ಉಗಿತಿರ್ತಾರೆ, ಮತ್ತು ಅಲ್ಲಲ್ಲೇ ಮಲ್ಕೊಬಿಡ್ತಾರೆ. ಕೆಳಗಡೆ ಏನು ಟವಲ್ಲು ಅದು ಏನು ಹಾಸ್ಕೊಳ್ಳೋದಿಲ್ಲ, ಬಟ್ಟೆ ಎಲ್ಲ ಕೊಳೆ ಮಾಡ್ಕೊಂಡು ಅಲ್ಲೇ ಒದ್ದಾಡ್ತಿರ್ತಾರೆ. ನೋಡಿದ್ದೀರ ಅನ್ಕೋತೀನಿ, ಪ್ರಯಾಗ್ರಾಜ್ ವೀಡಿಯೋದಲ್ಲಿ ಹಾಕಿದ್ದೀನಿ, ನೋಡಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನನಗೇನು ಅನಿಸ್ತು ಗೊತ್ತಾ, ನಾವು ಮನುಷ್ಯರು ಸ್ನಾನ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ನೀಟಾಗಿರಬೇಕು ಅಂತ ಯೋಚನೆ ಮಾಡ್ತೀವಿ, ಆದರೆ ಅವ್ರು ಆ ಥರ ಅಲ್ಲ. ಏನಾದರೂ ಆಗಲಿ, ಬಟ್ಟೆ ಕೊಳೆ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಅಲ್ಲೇ ಮಲ್ಕೊಂಬಿಡ್ತಾರೆ. ಹಂಗೆ ಸೀದಾ ನಾವು ರೈಲ್ವೆ ಸ್ಟೇಷನಿಂದ ದೇವಸ್ಥಾನದ ಕಡೆ ನಡ್ಕೊಂಡು ಹೋಗ್ತಾಯಿದ್ವಿ. ದೇವಸ್ಥಾನ 3 ಕಿಲೋಮೀಟರ್. ಆಟೋದಲ್ಲಿ ಬಂದು ಇಲ್ಲಿಂದ ಮುಂದೆ ಹೋಗಿ ನಡ್ಕೊಂಡು ಅಲ್ಲಿ ಸಿಗುತ್ತೆ ದೇವಸ್ಥಾನ ಅಂತ ಹೇಳಿದ್ರು. ಅವರು ದೇವಸ್ಥಾನದ ಹತ್ರ ಬಿಟ್ಟಿಲ್ಲ. ನಂದು ಇದು ಲಾಸ್ಟ್ನೇ ಟ್ರಿಪ್ಪು. ನಾನು ಹಿಂಗೆ ಮನೆಗೆ ಹೋಗ್ತೀನಿ, ಒಂದು 10 ಮೀಟ್ರ್ ನಡ್ಕೊಂಡೋಗಿ ದೇವಸ್ಥಾನಕ್ಕೆ ಅಂತ ಹೇಳಿ ನಾವು ಸೀದಾ ಅಲ್ಲಿಂದ ನಡ್ಕೊಂಡ್ಬಂದ್ವಿ. ಆಟೋದವರು ಇಳಿಸ್ಬಿಟ್ಟು ನಾವು ಸೀದಾ ನಡ್ಕೊಂಡು ಬರ್ತಾಯಿದ್ವಿ. ಇಲ್ಲಿಂದ ಒಂಚೂರು ಮುಂದೆ ಹೋದರೆ ನೋಡಿ, ಅಲ್ಲಿ ತೇರುಗಳು ಕಾಣ್ತಿದೆ, ಎಲ್ಲ ರೆಡಿ ಮಾಡಿ ನಿಲ್ಸಿದ್ದಾರೆ 3 ತೇರನ್ನು. ನಾವಿಲ್ಲಿ ಹೋಟೆಲ್ ರೂಮ್ ಹುಡ್ಕೋಣ ಅಂತಂದ್ವಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಮಾತ್ರ. ಎಷ್ಟು 2,000 3,000 ಪರ್ ಡೇ. ಅಲ್ಲಿಗೆ ನಮಗೆ 4 ದಿನಕ್ಕೆ ರೂಮ್ ಬೇಕಿತ್ತು. ಯಾಕೆಂದರೆ ನಾವು 4 ದಿವಸ ಮುಂಚೆನೇ ಬಂದಿದ್ವಿ. ಶುಕ್ರವಾರ ಜಾತ್ರೆ ಇರೋದು 27ನೇ ತಾರೀಕು. ನಾವು 4 ದಿವಸ ಮುಂಚೆನೇ ಬಂದಿದ್ವಿ. ಅದಕ್ಕೆ ನಮಗೆ ರೇಟ್ ಜಾಸ್ತಿ ಆಗುತ್ತೆ, ಮೇಂಟೈನ್ ಆಗೋಲ್ಲ ಅಮೌಂಟ್, ತಂದಿರೋ ಅಮೌಂಟಲ್ಲಿ ಅಂತೇಳಿ ಬೇರೆ ರೂಮ್ ಹುಡ್ತಾಯಿದ್ವಿ. ನೋಡಿ, 3 ತೇರನ್ನು ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ವರ್ಷನೂ ಹೊಸ ತೇರುಗಳು ಮಾಡ್ತಾರೆ ಇಲ್ಲಿ. ಜಾತ್ರೆ ಮುಗಿದು 3 ತಿಂಗಳಿಗೆ ಸ್ಟಾರ್ಟ್ ಮಾಡ್ತಾರೆ. ಮರದ ಪೀಸ್ ಎಲ್ಲ ತಗೊಂಡು ಜಾತ್ರೆ ಮುಗಿದು 3 ತಿಂಗಳಿಗೆ ಸ್ಟಾರ್ಟ್ ಮಾಡ್ತಾರೆ. ವರ್ಷ ಹೊಸ ತೇರು ರೆಡಿ ಮಾಡ್ತಾ ಇರ್ತಾರೆ. 3 ತೇರನ್ನು ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಇನ್ನೂ ರೆಡಿ ಮಾಡ್ತಾಯಿದ್ರು, ನಾವು ಹೋಗೋಷ್ಟರಲ್ಲಿ ಇನ್ನೂ ಎಲ್ಲ ಫಿಟ್ಟಿಂಗ್ ಮಾಡ್ತಾಯಿದ್ರು. ಜನ ಇನ್ನೂ ಬಂದಿಲ್ಲ. ನಾವು 4 ದಿವಸ ಮುಂಚೆ ಬಂದಿರೋದು ಸ್ವಲ್ಪ ಜನ ಇಲ್ಲಿರೋರು ಸ್ವಲ್ಪ ಕಮ್ಮಿ ಇದ್ದಾರೆ, ಜನ ಅಷ್ಟೊಂದೇನಿಲ್ಲ. ಜಾತ್ರೆ ನಾಳೆ ಅಂತಂದಾಗ ನೀವು ನೋಡಬೇಕು, ಸೈಕ್ ಆಗ್ಬಿಡ್ತೀರ. ಹಂಗೆ ನಿಜವಾಗ್ಲೂ ಎಲ್ಲೆಲ್ಲಿಂದ ಬರ್ತಾರಂತ, ಕರ್ನಾಟಕದಿಂದನೂ ಬರ್ತಾರೆ, ಆಂಧ್ರ ಪ್ರದೇಶ ಸುತ್ತಮುತ್ತ ರಾಜ್ಯದಿಂದೆಲ್ಲ ಬರ್ತಾರೆ, ಬೇರೆ ಬೇರೆ ದೇಶದಿಂದನೂ ಬರ್ತಾರೆ. ನೋಡಿ, ಇಲ್ಲಿ
ನಾವು ಹೋಗ್ತಿದ್ದ ದೇವಸ್ಥಾನದ ಮುಂದ್ಗಡೆ ನೋಡ್ಕೊಂಡು ಇಲ್ಲಿ ಕಂಬಿ ಹಾಕಿದಾರಲ್ಲ, ಇದ್ರೊಳಗಡೆ ಆಯಿಲ್ ಪೇಂಟಲ್ಲಿ ರಂಗೋಲಿ ಥರ ಬರ್ತಿದ್ರು ನೋಡಿ, ಚಿತ್ರ ಬರ್ತಿದ್ದಾರೆ, ಡಿಸೈನ್ ಎಲ್ಲ ಮಾಡ್ತಾರೆ. ಅದಕ್ಕೆ ಯಾರು ಹೋಗ್ಬಾರ್ದು ಅಂತ ಕಂಬಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ದೇವಸ್ಥಾನದ ಮುಂದೆ. ಹತ್ತಿಯರ್ಗಳು ರೆಡಿ ಆಗಿದೆಯಲ್ಲ, ಇಲ್ಲಿ ಒಳಗಡೆ ಬಂದು ಎಳೆದು ನಿಲ್ಲಿಸ್ತಾರೆ. ಸರಿ, ಜನನ ಒಳಗಡೆ ಬಿಡಲ್ಲ. ಇಲ್ಲೆಲ್ಲ ಏನು ಡಿಸೈನ್ ಮಾಡಿದರೆ ಇದೆಲ್ಲ ಹಾಳಾಗುತ್ತೆ ಅಂತ. ಬಟ್ ಇದೆಲ್ಲ 3 ದಿವಸ ಆದಮೇಲೆ ಡ್ರೈ ಆಗಿಬಿಡುತ್ತೆ. ಆಮೇಲೆ ಜನ ಎಳೆಯಲ್ಲ ತೇರನ್ನ, ಆರ್ಮಿಯವ್ರು ಎಳಿತಾರೆ. ಅಲ್ಲಿ ಮುಂದ್ಗಡೆ ದೇವಸ್ಥಾನದ ಎಂಟ್ರಿ ಇದೆಯಲ್ಲ, ಅಲ್ಲಿ ಸರ್ಕಲ್ ಹಾಕಿದ್ದಾರೆ, 3 ಸರ್ಕಲ್ಸು. ಆ ಸರ್ಕಲ್ ಒಳಗಡೆ 3 ತೇರನ್ನು ನಿಲ್ಲಿಸ್ತಾರೆ. ನಾವು ಸೀದಾ ರೂಮ್ ಹುಡುಕೊಂಡು ಹೊಂಟ್ವಿ. ದೇವಸ್ಥಾನದ ನಿಯರ್ ಬೈಯಲ್ಲಿ ಯಾವುದಾದ್ರೂ ರೂಮ್ ಸಿಗುತ್ತಾ ಏನೋ ಅಂತ ನೋಡಿ. ಅಲ್ಲೇ ಕಾಣಿಸ್ತಿದೆಯಲ್ಲ, ಅದೇ ದೇವಸ್ಥಾನದ ಎಂಟ್ರಿ. ಅಲ್ಲಿಂದ ಈ ಕಡೆ ಹೋದರೆ ರೂಮ್ಸ್ಗಳಿರ್ತವೆ. ಒಂದು ಚಿಕ್ಕ ಗಲ್ಲಿ. ಇವಾಗ ನಾವು ಬಂದ್ವಲ್ಲ, ದೇವಸ್ಥಾನದ ಮುಂದೆ ಕಡೆ ನಡ್ಕೊಂಡು ಹೈವೇ ಥರ ಇತ್ತಲ್ಲ, ಅದು ಹೈವೇ ಅಲ್ಲ ಆ್ಯಕ್ಚುಲಿ. ಈ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನ ತೇರು ಹೇಳ್ಕೊಂಡು ಹೋಗ್ತಾರಲ್ಲ, ಲಾಸ್ಟ್ನೇ ದೇವಸ್ಥಾನ, ಅಲ್ಲಿವರೆಗೂ ರೋಡನ್ನ ಅಷ್ಟಾಗಲ ಮಾಡಿದ್ದಾರೆ ತೇರು ಹೋಗೋಕ್ಕೆ. ಅದು ಹೈವೇ ಅಲ್ಲ, ಅದು ಡೆಡ್ ಎಂಡ್ ಇದೆ. ಈ ಕಡೆ ಡೆಡ್ ಎಂಡ್ ಇದೆ, ಆ ಕಡೆನೂ ಡೆಡ್ ಎಂಡ್ ಇದೆ. ದೇವಸ್ಥಾನದವ್ರಿಗೆ ಮಾತ್ರ ಅಗಲವಾಗಿ ಮಾಡಿದ್ದಾರೆ. ಅಲ್ಲಿ ಬರ್ಬೇಕಾದ್ರೆ ಹೋಟೆಲ್ ರೂಮ್ಸ್ ಅಂತ ಹಾಕಿದ್ರು, ಬಟ್ ಅವೆಲ್ಲ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ನಾವು ಅಲ್ಲಿ ತೊಗೊಂಡ್ರೆ ಚೆನ್ನಾಗಿರೋದಂತ ಯೋಚನೆ ಮಾಡ್ತೀವಿ, ಬಟ್ ಅಮೌಂಟ್ ಹೊಡ್ಕೊಂಡು ಹೋಗ್ಬಿಡುತ್ತೆ ಅಂತೇಳಿ ನಾವು ಗಲ್ಲೀಲಿ ಲೊಕೇಶನ್ ಹಾಕೊಂಡು ಹುಡುಕ್ತಾ ಇದ್ವಿ. ಸೊ ರೂಮ್ ಯಾವುದೂ ಸಿಕ್ಕಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಬೀಚ್ ಹತ್ರ ಹೋಗ್ಬಿಡೋಣ ಬಾ, ಅಲ್ಲೇ ತಿರ್ಗಾಕೊಂಡಿರಿ, ಏನು ಮಾಡ್ತೀಯಾ, ಬೀಚ್ ಹತ್ರ ಇದ್ದು ಆಮೇಲೆ ಬೆಳಗ್ಗೆ ಬಂದು ರೂಮ್ ತೊಗೊಳ್ಳೋಣ ಅಂತೇಳಿ ಬೀಚ್ ಹತ್ರ ನೈಟು 1 ಗಂಟೆ ಆಗಿತ್ತು. ಬರೋಷ್ಟರಲ್ಲೇ 11 ಗಂಟೆ 11 ಮುಕ್ಕಾಲು ಆಗ್ಬಿಡ್ತು. ಇನ್ನು ಟೈಮು ರೂಮ್ ಹುಡ್ಕೋಷ್ಟಲ್ಲೆಲ್ಲ 12 ಗಂಟೆ ಆಗ್ಬಿಡ್ತು. ಅಷ್ಟೊತ್ತಲ್ಲಿ ಯಾರು ರೂಮ್ ಕೊಡೋಲ್ಲ. 1-2-3 ಬಿಲ್ಡಿಂಗಲ್ಲಿ ಫೋನ್ ಮಾಡಿ ನೋಡಿದ್ವಿ. ಅದಕ್ಕೆ ಇಲ್ಲ ಅಪ್ಪ ಇಷ್ಟೊತ್ತಲ್ಲಿ ಕೊಡೋಲ್ಲ ಅಂತ ಹೇಳಿದ್ರು. ನಾವೇನು ಮಾಡಿದ್ವಿ, ಬೀಚಲ್ಲಿ ಓಡಾಡ್ಕೊಂಡಿದ್ವಿ ಇಬ್ಬರೂ. ತಣ್ಣಗೆ ಗಾಳಿ ಬೀಸಾಯಿತು ನೈಟ್ ಹೊತ್ತು, ಸಖತ್ತಾಗಿತ್ತು. ಮತ್ತು ಬೀಚ್ ನೀರು ಹತ್ರ ಹೋಗಿಲ್ಲ, ಸೈಡಲ್ಲಿ ಆಟ ಆಡ್ಕೊಂಡು ನಡೆದಾಡ್ಕೊಂಡಿದ್ವಿ. ನನಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು, ಏನಪ್ಪ ಈ ಥರ ಹೋಯಿತು ನೈಟು. ಇದೇ ಥರ ಫಸ್ಟ್ನೇ ವೀಡಿಯೋಲಿ ಆಗಿದೆ ನೋಡಿ, ಕುಂದಾಪುರದಲ್ಲಿ ನೈಟ್ 1 ಗಂಟೆಲೆಲ್ಲ ಬಸ್ಗೆ ಕಾಯ್ಕೊಂಡಿದ್ವಿ. ಆಮೇಲೆ ಜೀಪ್ ಸಿಕ್ತು, ಜೀಪಲ್ಲಿ ಹೋದ್ವಿ ಅಂತ ಹೇಳಿದ್ನಲ್ಲ, ಸರಿ ಆಯ್ತು ಅಂತೇಳಿ ಇಲ್ಲೇ ಚೇರ್ ಸಿಕ್ತು, ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಬರ್ತಾ ಇದ್ವಿ ಬೀಚ್ ಕಡೆಯಿಂದ. ಇನ್ನೂ ರೂಮ್ ಗುಂಬಲೇ ಇದ್ವಿ. ನಾನು ನೈಟು ಮಲ್ಕೋಬೇಕಾದ್ರೆ ಶ್ರೀಕೃಷ್ಣನ ಜ್ಞಾಪನಿಸ್ಕೊಂಡೆ, ಹೆಂಗಾದರೂ ಮಾಡಿ ಒಂದು ಲೋ ಬಜೆಟಲ್ಲಿ ನಾಳೆ ಒಂದು ರೂಮ್ ಸಿಕ್ಬಿಡ್ಲಪ್ಪ ಅಂತ ಜ್ಞಾಪನಿಸ್ಕೊಂಡು ಬೀಚ್ ಚೇರ್ ಇದೆಯಲ್ಲ, ಚೇರ್ ಮೇಲೇ ಮಲ್ಕೊಬಿಟ್ಟಿದ್ವಿ ಇಬ್ಬರೂ, ಓಡಾಡಿ ಸಾಕಾಗಿ. ಇವಾಗ ಟೈಮ್ ಎಷ್ಟು ಅಂತಂದರೆ, ನೀನು ನಂಬ್ತಿರ ಬಿಡ್ತೀರ, 4:45 ಗಂಟೆ. 4:45 ಗಂಟೆಗೆ 6:15 ಥರ ಬೆಳಕಾಗ್ಬಿಟ್ಟೈತೆ ಇಲ್ಲಿ. ಅದೇ ನಮ್ಮ ಕಡೆ 6 ಗಂಟೆ ಆದ್ರೂ ಬೆಳಕಾಗಿರಲ್ಲ, 6:20 ಕರೆಕ್ಟಾಗಿ ಬೆಳಕಾಗುತ್ತೆ. ಹಂಗೆ ರೂಮ್ ಸಿಕ್ತು, ಒಂದು ಚಿಕ್ಕ ರೂಮು, ನಮ್ಮ ಬಜೆಟ್ಗೆ ತಕ್ಕಂಗೆ ಒಂದು ರೂಮ್ ಸಿಕ್ತು. ನಾವೇನು ಮಾಡಿದ್ವಿ, ರೂಮ್ ಮಾಡಿ ಬಟ್ಟೆ ಸೋಪು ಶಾಂಪು ಎಲ್ಲ, ಬಟ್ಟೆ ಒಗಿಬೇಕಂತೇಳಿ ಸೋಪು ಶಾಂಪು ಎಲ್ಲ ತೊಗೊಂಡು ನಮ್ಮ ಹುಡುಗ ಲಾಲಿಪಾಪ್ ಕೊಡಿಸ್ತಾ, ನಡಿಯಪ್ಪ ಬೆಳಗ್ಗೆ ನಾಷ್ಟಕ್ಕೆ ಲಾಲಿಪಾಪ್ ಕೊಡಿಸಿದ್ವಿ ಇನ್ನೇನಂತೇಳಿ ರೂಮ್ ಕಡೆಗೆ ಬಂದ್ವಿ. ಬಟ್ಟೆ ಒಗೆಯೋ ಕಾರ್ಯಕ್ರಮ ಇವತ್ತು. ನಾವು 3-4 ದಿವಸದಿಂದ ಬಟ್ಟೆ ಒಗೆದಿರಲಿಲ್ಲ, ಯಾಕೆಂದರೆ ಅಲ್ಲಿನೂ ಬೇಗ ದರ್ಶನ ಮಾಡ್ಕೊಂಡ್ವಿ. ಒಗೆಯೋ ಬಟ್ಟೆ ಒಂದು ಸಪ್ರೇಟ್ ಕವರ್ಗೆ ಹಾಕ್ಕೊಂಡು ತೊಗೊಬಂದ್ಬಿಟ್ವಿ ಇಲ್ಲಿ ಒಕ್ಕೊಳ್ಳೋಣ ಅಂತೇಳಿ. ರೂಮ್ ಸಿಗೋದು ಲೇಟ್ ಆಯಿತು, ಅದಕ್ಕೆ ನೈಟೆಲ್ಲ ಒಗೆದಿರಲಿಲ್ಲ. ಆಯ್ತು ಅಂತೇಳಿ ಇವಾಗ ಬಟ್ಟೆ ಸೋಪು ಶಾಂಪು ಎಲ್ಲ ತೊಗೊಬಂದು, ಬಟ್ಟೆ ಬ್ರಷು ಬಟ್ಟೆ ಸೋಪು ಎಲ್ಲ ತೊಗೊಬಂದು ಬಟ್ಟೆ ಒಗೆಯೋಣ ಅಂತೇಳಿ ರೂಮಿಗೆ ಬಂದ್ವಿ. ನಮ್ಮ ಫ್ರೆಂಡು ಒಗೆದಿರೋ ಬಟ್ಟೆನೆಲ್ಲ ಹಾರಾಕಿದ. ನಾವು ಬಟ್ಟೆ ಎಲ್ಲ ಒಗೆದಾಕಿ ಸೀದಾ ಹೊರಗಡೆ ಹೋಗಿ ಟಿಫನ್ ಮಾಡ್ಕೊಬರೋಣ ಅಂತೇಳಿ. ಆಗಲೇ 10 ಗಂಟೆ 11 ಗಂಟೆ ಆಗಿತ್ತು. ನನಗೆ ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು ರೂಮ್ ಸಿಕ್ಕಿದ ಮೇಲೆ. ನಾನು ಸಿಗುತ್ತಾ ಸಿಗಲ್ವೋ ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂತಂದರೆ ಈ ಜಾತ್ರೆಗೆ ಬರೋಷ್ಟು ಜನ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅದಕ್ಕೆ ರೂಮ್ ಎಲ್ಲ ಫಿಲ್ ಆಗಿಬಿಟ್ಟಿರ್ತವೆ. ಹಂಗೆ ನಾವು ದೇವಸ್ಥಾನದ ಕಡೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಬಂದ್ವಿ. ನೋಡಿದ್ವಿ, ಚೆನ್ನಾಗಿತ್ತು. ಮುಂದ್ಗಡೆ ಎಲ್ಲ ಇನ್ನೂ ಎಲ್ಲ ರೆಡಿ ಮಾಡ್ತಾಯಿದ್ರು, ಡಿಸೈನ್ ಎಲ್ಲ ಮಾಡಿ. ಹಂಗೆ ಒಂದು ದೇವಸ್ಥಾನ ಒಂದು ರೌಂಡ್ ತಗೊಂಡು ಬಾ ನಾವು ಹೋಗ್ತಾ ಇದ್ದೀವಿ. ಯಾಕಪ್ಪ ಇವತ್ತೇ ರೌಂಡ್ ಹಾಕ್ತಿದ್ದೀವಿ ಅಂತಂದರೆ, ಇವತ್ತೇ ನೋಡ್ಕೊಂಡು ಹೋಗ್ಬೇಕಲ್ಲ, ಯಾಕಂದರೆ ಜನ ರಶ್ ಇದ್ದಾಗ ಏನೇನು ಇರುತ್ತೆ ನಾವೆಲ್ಲೋ ಬೇಕಂತ ಗೊತ್ತಾಗಲ್ಲ. ಇವಾಗೆಲ್ಲ ಸುತ್ತಾಡಿ ಏನೇನು ಇದೆ, ಯಾವ್ಯಾವ ಎಲ್ಲ ನೋಡ್ಕೊಂಡ್ಬಿಟ್ಟು ಜನ ರಶ್ ಆದಾಗ ನಮಗೆ ಟೆನ್ಷನ್ ಇರಲ್ಲ. ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಅಂತಂದರೆ, ಆ ಕಡೆಯಿಂದ ಈ ಕಡೆ ಬರಬೇಕು ಅಂತಂದರೆ ಅದು ಮೈಂಡಲ್ಲಿ ನಾವು ನೋಡಿರ್ತೀವಲ್ಲ, ಅದು ಹಂಗೆ ಉಳ್ಕೊಂಡಿರುತ್ತೆ. ಅವಾಗ ನಾವೇನು ಮಾಡ್ಬೋದು, ಎಷ್ಟೇ ಜನ ರಶ್ ಆದ್ರೂ ನಾವು ಎಲ್ಲಿ ಹೋಗ್ಬೇಕು ಅಂತ ಡಿಸೈನ್ ನಾವು ಆ ಕಡೆ ಹೋಗ್ಬೋದು.
ಅದಕ್ಕೆ ಇವತ್ತೇ ರೌಂಡ್ ಹೊಡಿತಿದ್ವಿ. ದರ್ಶನ ನಾಳೆ ಮಾಡ್ತೀವಿ. ಯಾಕೆಂತಂದರೆ ಇವತ್ತು ಬಟ್ಟೆ ಎಲ್ಲ ಒಗ್ದಾಕಿದ್ದೀವಿ. ಬಟ್ಟೆ ಎಲ್ಲ ಒಗ್ದಾಕಿ ಆದಮೇಲೆ ಬಟ್ಟೆ ಎಲ್ಲ ಎತ್ಕೊಂಡು ನಾಳೆ ಸ್ನಾನ ಮಾಡಿ ಶಿಸ್ತಾಗಿ ದರ್ಶನಕ್ಕೆ ಹೋಗಬೇಕು. ಅದಕ್ಕೆ ನಾವು 2 ದಿವಸ ಮುಂಚೆನೇ ದರ್ಶನ ಮಾಡ್ತಾಯಿದ್ದೀವಿ. ಆಮೇಲೆ ದರ್ಶನ ಮಾಡೋಕ್ಕೆ ಹೋದರೆ ಆಗೋದಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಜನ ರಶ್ ಇರ್ತಾರೆ. ತೇರು ಎಳೆಯೋ ದಿನ ಅದ್ರ ಹಿಂದಿನ ದಿನ ಮಾತ್ರ ಬಿಡೋದೆಲ್ಲ ಒಳಿಕೆ ಎಲ್ಲ ಬಂದ್ ಮಾಡಿಬಿಡ್ತಾರೆ. ತೇರು ಎಳೆದಾದ್ಮೇಲೆ ಆಮೇಲೆ ದರ್ಶನ ಬಿಡ್ತಾರೆ. 9 ದಿವಸ ಬುದ್ಧಿ ಟೆಂಪಲ್ ಅಂತ ಇದೆ, ಅಲ್ಲೋಗಿ ನಿಲ್ಲಿಸ್ತಾರೆ ತೇರುಗಳೆಲ್ಲ 9 ದಿವಸ. ಅಲ್ಲಿ ಆಮೇಲೆ ದರ್ಶನ ಬಿಡ್ತಾರೆ. ತೇರು ಎಳೆಯೋ ದಿನ ಮಾತ್ರ ಯಾವುದೇ ಕಾರಣಕ್ಕೂ ಜನಗಳನ್ನ ಒಳಗಡೆ ಬಿಡೋದಿಲ್ಲ. ತೇರು ಎಳೆಯೋ ದಿವಸಕ್ಕೆ ಬಂದ್ ಮಾಡಿಬಿಡ್ತಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ಆ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಇನ್ನೂ 2 ದಿವಸ ಇದೆ, ಇನ್ನು 3 ದಿವಸ ಇದೆ ಕರೆಕ್ಟಾಗಿ. ಇವತ್ತಿಗೂ ಸೇರಿ 4 ದಿವಸ ಆಗುತ್ತೆ ತೇರು ಎಳೆಯೋದು. ಹಂಗಂತೇಳಿ ನಾವು ನಾಳೆ ಸ್ನಾನ ಮಾಡಿಕೊಂಡು ಕರೆಕ್ಟಾಗಿ ದರ್ಶನಕ್ಕೆ ಹೋಗ್ಬಿಟ್ರೆ ದರ್ಶನ ಸಿಗುತ್ತೆ. ಆಮೇಲೆ ಸಿಗೋದಿಲ್ಲ ಅಂತ ಕ್ಯಾಲ್ಕುಲೇಷನ್ ಹಾಕ್ಕೊಂಡಿದ್ದೀವಿ. ನಮಗೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ನೈಟು ಬೀಚಲ್ಲೆಲ್ಲ ಮಲ್ಕೊಂಡು ಅಲ್ಲೆಲ್ಲ ಸುತ್ತಾಡ್ಕೊಂಡು ರೂಮ್ ಯಾವಾಗ ಸಿಗುತ್ತಪ್ಪ ಅಂತ ಹೇಳ್ಕೊಂಡು ನಮಗೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಅಂತೂ ಇಂತೂ ರೂಮ್ ಸಿಕ್ತು. ನಾನು ಅಂದ್ಕೊಂಡಿದ್ದೆ ನೈಟ್ ಮಲ್ಕೋಬೇಕಾರೆ ನಾಳೆ ರೂಮ್ ಸಿಕ್ಬಿಡ್ಲಪ್ಪ ಅಂತ. ಹುಟ್ಟಿಸಿರೋ ದೇವರು ಉಳ್ಮೇಸಲ್ಲ ಅಂಥೇಳಿ ಒಂದು ರೂಮ್ ಸಿಕ್ತು. ಆಮೇಲೆ ಹಂಗೆ ಸೀದಾ ಒಂದು ದೇವಸ್ಥಾನ ಫುಲ್ಲು ರೌಂಡ್ ಹೊಡ್ಕೊಂಡು, ನನಗೆ 3 ವರ್ಷದ ಕನಸು ಫ್ರೆಂಡ್ಸ್, ನಾನು ಈ ದೇವಸ್ಥಾನಕ್ಕೆ ಬರಬೇಕು ಅಂತ. ನಾನು ಎಷ್ಟೋ ದಿನದಿಂದ ಯೂಟ್ಯೂಬಲ್ಲೆಲ್ಲ ನೋಡಿ ಇದು ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ನಾನು ನಮ್ಮ ಫ್ರೆಂಡ್ಗೆ ರೀಲ್ಸ್ನ ಶೇರ್ ಮಾಡಿ ಆಮೇಲೆ ಕೇಳಿದ್ಮೇಲೆ ಅವನು ಒಡಿಸ್ಸಾದಲ್ಲಿದೆ, ಪೂರಿಲಿ. ಇದು ಪೂರಿ ಜಗನ್ನಾಥ ಅಂತ, ಫುಲ್ಲು ಪವರ್ಫುಲ್ಲು. ಮತ್ತು ವರ್ಷಕ್ಕೊಂದು ಸರಿ ಜಾತ್ರೆ ಬರುತ್ತೆ. ಇದು ಈ ಥರ ಇರುತ್ತೆ, ಇದ್ರ ಸಂಪ್ರದಾಯ ಹಿಂಗಿರುತ್ತೆ ಅಂತೆಲ್ಲ ಹೇಳ್ದ ಚೆಕ್ ಮಾಡಿ. ನನಗೂ ಗೊತ್ತಿರಲಿಲ್ಲ ಅಷ್ಟೊಂದು. ಆಮೇಲೆ ಸರಿ ಈ ದೇವಸ್ಥಾನಕ್ಕೆ ಹೆಂಗಾದರೂ ಮಾಡಿ ಹೋಗ್ಲೇಬೇಕಲ್ಲ ಅಂತೇಳಿ ಡಿಸೈಡ್ ಮಾಡಿ 3 ವರ್ಷದಿಂದ ಅಂದ್ಕೊಂಡಿದ್ದೆ ಬರಬೇಕು ಅಂತ. ಶ್ರೀಕೃಷ್ಣ ಪರಮಾತ್ಮ ಇವತ್ತು ಕರ್ಸ್ಕೊಂಬಿಟ್ಟಿದ್ದಾನೆ. ನಾನು ಅಂದ್ಕೊಂಡೇ ಇರಲಿಲ್ಲ ಟ್ರಿಪ್ಪಿಗೆ ಬರ್ತೀನಿ, ಈ ಥರ ಎಲ್ಲ ಓಡಾಡ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಲ್ಲ ಸಡನ್ಲಿ ಪ್ಲ್ಯಾನ್ ಆಗೋಯ್ತು. ನಮ್ಮ ಫ್ರೆಂಡು ಅಷ್ಟೇ ಟ್ರಿಪ್ಗೆ ಹೋಗ್ತಾನೆ ಅಂತ ಹೇಳ್ತಾನೆ ಇರಲಿಲ್ಲ. ಎಲ್ಲ ಸಡನ್ನಾಗಿ ಬಂದ್ಬಿಟ್ವಿ. ನಮ್ಮ ಕಡೆ ಪಾನಿಪುರಿನ ಪೂರಿಲಿ ಹಾಕ್ತಾರೆ, ಇಲ್ಲಿ ಉದ್ದಿನೊಡೆಲಿ ಹಾಕ್ತಾರೆ ಪಾನಿಪುರಿನ. ಉದ್ದಿನೊಡೆ ಮತ್ತು ಮಜ್ಜಿಗೆ ಏನೇನು ಮಿಕ್ಸ್ ಮಾಡಿ ಹಾಕ್ತಾರೆ. ಸಖತ್ತಾಗಿರುತ್ತೆ. ನಾನು ಯಾವತ್ತೂ ತಿಂದಿಲ್ಲ, ಇದೇ ಫಸ್ಟು ತಿಂತಿರೋದು. ನಾವು ತಳ್ಳೆಗಾಡಿಲಿ ಹಾಕಿದ್ರೆ ಇವರು ಸೈಕಲಲ್ಲೇ ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಬಿಸಾಕೋಕ್ಕೆ ಚೀಲನೂ ಸೈಡಲ್ಲಿ ಕಟ್ಕೊಂಡಿರ್ತಾರೆ. ಇಲ್ಲಿ ರೋಡಲ್ಲೆಲ್ಲ ಬಿಸಾಕೋಂಗಿಲ್ಲ. ಆಲೂಗಡ್ಡೆ ಸಾಗು ಮತ್ತು ಆಲೂಗಡ್ಡೆ ಮಸಾಲ ಎಲ್ಲ ಹಾಕ್ತಾರೆ. ಸಖತ್ತಾಗಿರುತ್ತೆ. ಎಲ್ಲರೂ ತಿಂತಿದ್ದಾರೆ. ನಾವು ಟ್ರೈ ಮಾಡೋಣ ಅಂತ ಕೇಳ್ತಾಯಿದ್ವಿ. ಅದಕ್ಕೆ ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ ಕಟ್ ಮಾಡಿ ಅದ್ರ ಜೊತೆ ಹಾಕ್ಕೊಡ್ತಾರೆ. ಸಖತ್ತಾಗಿರುತ್ತೆ. ಅಂದರೆ ಒಂದು ಪ್ಲೇಟ್ ತಿಂದರೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ನಾವು ನಾಷ್ಟ ಮಾಡೋಣ ಅಂದ್ಕೊಂಡ್ವಿ, ಅಷ್ಟರಲ್ಲಿ ಇದೇ ಸಿಕ್ತು. ಸರಿ ಇದನ್ನ ಟ್ರೈ ಮಾಡೋಣ ಅಂತೇಳಿ ನಿಂತಿದ್ದೀವಿ. ಹೆಂಗೆ ಹಾಕ್ತಾರೆ ಸಖತ್ತಾಗಿ ಹಾಕ್ತಾರೆ. ಗುರು ನಾವು ಸೀದಾ ಪಾನಿಪುರಿ ತಿನ್ಕೊಂಡು ಬಂದ್ವಿ. ಏನು ಸಖತ್ತಾಗಿ ಹಾಕಿದ್ರು ಅಂದರೆ ಮಸ್ತಾಗಿ ಹಾಕಿದ್ರು. ಅದೊಂಥರ ಡಿಫ್ರೆಂಟಾಗಿತ್ತು. ನಮ್ಮ ಸೈಡಲ್ಲಿ ಹಾಕೋ ಪಾನಿಪುರಿ ಥರ ಎಲ್ಲ ಹಾಕಲ್ಲ ಅವರು, ಒಂಥರ ಡಿಫ್ರೆಂಟಾಗಿ ಹಾಕ್ತಾರೆ. ಇಲ್ಲಿ ತಿಂದು ನೋಡಿದ್ರೇ ಒಂಥರ ಅದ್ರ ಫೀಲೇ ಬೇರೆ. ನಾವು ಸೀದಾ ಹಂಗೆ ಪಾನಿಪುರಿ ತಿನ್ಕೊಂಡು ದೇವಸ್ಥಾನ ಸುತ್ತ ಬಂದ್ವಿ. ಇಲ್ಲಿ 4 ದ್ವಾರಗಳಿದೆ. ಒಂದು ಸಿಂಹದ್ವಾರ, ಹಸ್ತಿ ದ್ವಾರ, ಮತ್ತು ಹುಲಿ ದ್ವಾರ, ಒಂದು ಆನೆ ದ್ವಾರ ಅಂತ 4 ದ್ವಾರ ಇದೆ. ಸೊ ಆ ದ್ವಾರನ ನೋಡಬೇಕು ಅಂತ ಹೋಗ್ತೀವಿ. ಒಂದೊಂದು ದ್ವಾರಕ್ಕೂ ಒಬ್ಬೊಬ್ಬರು ಸೆಕ್ಯೂರಿಟಿ ಇರ್ತಾರೆ, ಡೋರ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಈಚ್ ಕಡೆಯಿಂದ ತೋರ್ಸೋಣ ಅಂತಂದರೆ ಅದು ತೋರ್ಸೋಕ್ಕಾಗ್ತಾಯಿಲ್ಲ ನನಗೆ. ಒಳಗಡೆ ಹೋದರೆ ಯಾವ ದ್ವಾರ ಎಲ್ಲಿರುತ್ತೆ, ನಾವು ಈಚೆಗೆ ಯಾವ ದ್ವಾರದಿಂದ ಆಚೆ ಬರ್ತೀವಿ ಅಂತಲೇ ಗೊತ್ತಾಗಲ್ಲ. ಆ ಥರ ಕನ್ಫ್ಯೂಸ್ ಆಗಿಬಿಡುತ್ತೆ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ದೊಡ್ಡ ಗೋಪುರ. ದೂರದಿಂದ ನೋಡೋಕ್ಕೆ ದೊಡ್ಡದಾಗಿ ಕಾಣುತ್ತೆ. ನೀವು ಹತ್ರದಲ್ಲಿ ನಿಂತ್ಕೊಂಡಾಗಲೇ ಗೊತ್ತಾಗೋದು ಅದು ಹೆಂಗಿದೆ ಗೋಪುರ ಅಂತ. ದೂರದಿಂದ ನೋಡೋಕೆ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣುತ್ತೆ. ನೋಡಿ ಇದು ಒಂದು ದ್ವಾರ, ಬಟ್ ಡೋರ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ. ನಾನು ವೀಡಿಯೋ ಮಾಡೋಣ ಅಂತ ಹೋದರೆ ಸೆಕ್ಯೂರಿಟಿ ಕಳಿಸ್ಬಿಟ್ರು. ಅದಕ್ಕೆ ನಾನು ದೇವಸ್ಥಾನ ಸುತ್ತ ರೌಂಡ್ ಆಗ್ತಾ ಇದ್ದೀನಿ, ಯಾವ್ಯಾವ ದ್ವಾರ ಎಲ್ಲೆಲ್ಲಿದೆ ಅಂತ. ಅದೇ ನಾವು ಈಚೆಯಿಂದ ನೋಡಬೇಕಾದ್ರೆ ಗೊತ್ತಾಗುತ್ತೆ ನಮಗೆ ಯಾವ್ಯಾವ ದ್ವಾರ ಎಲ್ಲಿದೆ ಅಂತ. ಒಳಗಡೆ ಹೋದರೆ ನಾವು ಯಾವ ದ್ವಾರದಿಂದ ಆಚೆ ಬರ್ತೀವಿ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ನಾವು ಸೀದಾ ಇಬ್ಬರೂ ಶಿಸ್ತಾಗಿ ಈಚೆಯಿಂದನೇ ರೌಂಡ್ ಹಾಕ್ಕೊಂಡು
ಹೋಗ್ತಾ ಇದ್ದೀವಿ. ನಾವು ಯಾಕಪ್ಪ ರೌಂಡ್ ಆಗ್ತಾಯಿದ್ದೀವಿ ಅಂತಂದರೆ ಇದೇ ಫಸ್ಟು ಬಂದಿರೋದು. ರೂಮಲ್ಲಿ ಕೂತು ಕೂತು ಬೇಜಾರಾಗ್ತಿತ್ತು. ಅದಕ್ಕೆ ಇವತ್ತೇ ಒಂದು ರೌಂಡ್ ಹಾಕೊಬರೋಣ, ನಾಳೆ ಹೋಗೋಕ್ಕೆ ಈಸಿ ಆಗುತ್ತೆ ಅಂಥೇಳಿ ಒಂದು ರೌಂಡ್ ಹಾಕ್ತಾ ಇದ್ದೀವಿ. ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕೋಕ್ಕೆ 1/2 hour ಬೇಕು ಈಚೆಯಿಂದ. 1/2 hour ಒಂದು 30 ಮಿನಿಟ್ಸು 35-40 ಮಿನಿಟ್ಸ್ ಬೇಕು ನಾವು ಕರೆಕ್ಟಾಗಿ ರೌಂಡ್ ಹಾಕ್ತೀವಿ ಅಂತಂದರೆ. ನಮ್ಮ ಹುಡುಗ ಹೇಳ್ತಾ ಇದ್ದ, ನೋಡು ಈ ಥರ ಬಾವುಟ ಒಂದೊಂದು ಸರಿಗೆ ಒಂದೊಂದು ಥರ ಆರುತ್ತೆ. ಈ ಚಿಕ್ಕ ಗೋಪುರ ಇದೆಯಲ್ಲ, ಅಲ್ಲಿ ಬಾವುಟ ಒಂದು ಸೈಡ್ಗೆ ಹಾರಿದ್ರೆ ಗಾಳಿ ಬೀಸಿದಾಗ ದೊಡ್ಡ ಗೋಪುರ ಇದೆಯಲ್ಲ ಅದು ಒಂದು ಸೈಡ್ಗೆ ಹಾರ್ತಿರುತ್ತೆ. ಅದು ಒಂದೊಂದು ಸರಿ ಮಾತ್ರ ವಿರುದ್ಧ ದಿಕ್ಕಲ್ಲಿ ಹಾರುತ್ತೆ, ಇನ್ನೊಂದು ಸರಿ ಎಲ್ಲ ಮಾಮೂಲಿಯಾಗಿ ಹಾರ್ತಿರುತ್ತೆ. ಹಂಗೆ ಸೀದಾ ನಾವು ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು, ಇಲ್ಲಿ ದೇವಸ್ಥಾನ ಸುತ್ತಮುತ್ತ ನಾನ್ ವೆಜ್ ಎಲ್ಲ ಸಿಗೋಲ್ಲ, ವೆಜ್ ಸಿಗ್ತಾ ಇರುತ್ತೆ. 500 ಮೀಟ್ರ್ ಒಳಗಡೆ ನಾನ್ ವೆಜ್ ಹಾಕಿದ್ರೆ ಫೈನ್ ಹಾಕ್ತಾರೆ. ನಾನ್ ವೆಜ್ ಎಲ್ಲ ಬೀಚ್ ಸೈಡ್ ಇರಬೇಕು, ಇಲ್ಲೆಲ್ಲ ವೆಜ್ಜು ಅಂತಂದರೆ ಅನ್ನ ಸಾಂಬಾರಿಲ್ಲ, ದಾಲು, ಅದು ಬಿಟ್ಟರೆ ಇನ್ನೆಲ್ಲ ಆಲೂಗೆಡ್ಡೆ ಪಲ್ಯ, ಆಲೂಗೆಡ್ಡೆ ಸಾಂಬಾರು, ಈ ಥರ ಬರೀ ಆಲೂಗೆಡ್ಡೆನೇ ಇಲ್ಲಿ. ಆಲೂಗೆಡ್ಡೆ ತಿಂದು ಬೇಜಾರಾಗ್ಬಿಟ್ಟಿತ್ತು. ನಾವು ಅದಕ್ಕೆ ಸಾಯಂಕಾಲ ಆಯಿತು ಸುತ್ತಾಡ್ಕೊಂಡು ಸೀದಾ ಹಂಗೆ ರೂಮ್ಗೆ ಹೊಂಟ್ವಿ. ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ನಿನ್ನೆ ಬಟ್ಟೆ ಎಲ್ಲ ಒಗೆದಾಕಿ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಸುತ್ತಾಡ್ಕೊಂಡು ಬಂದು ಆರಾಮಾಗಿ ಮಲ್ಕೊಂಬಿಟ್ವಿ. ಇವಾಗ ಬೆಳಗ್ಗೆ 5 ಗಂಟೆಗೆ ಹೋಗೋಣ ಅಂದ್ಕೊಂಡಿದ್ವಿ. ಜನ ಇರಲಿಲ್ವಲ್ಲ, ಅದಕ್ಕೆ ನಾವು ಒಂದು 8 ಗಂಟೆಗೆ ಹೋಗೋಣ ಸ್ನಾನ ಮಾಡಿಕೊಂಡು, ಏನಿಲ್ಲ ಆರಾಮಾಗಿ ಹೋಗಿ ಬರ್ಬೋದು ಅಂತೇಳಿ ಹೋಗ್ತಾಯಿದ್ದೀವಿ. ನೋಡಿ ಒಡಿಶಾ ಬೀದಿ ಹೆಂಗಿರುತ್ತೆ ಅಂತಂದರೆ, ಈ ಮುಂಬೈ ಸ್ಲಮ್ ಏರಿಯಾ ಇರುತ್ತಲ್ಲ ಆ ಥರ ಇದೆ. ಇದು ಒಂದು ಸಣ್ಣ ಗಲ್ಲಿ, ಅಲ್ಲಿ ರೂಮ್ ಸಿಕ್ಕಿದೆ ನಮಗೆ. ಇವರು ಏನು ಮಾಡ್ತಾರೆ ಅಂತಂದರೆ, ಅವರ ಮನೆ ಇದೆಯಲ್ಲ, ಅವ್ರ ಮನೆಯೇ ಏನು ಮಾಡ್ತಾರೆ ಅಂತಂದರೆ ರೂಮ್ಸ್ ಥರ ಕಟ್ಸ್ಬಿಟ್ಟಿರ್ತಾರೆ. ಪ್ರತಿಯೊಬ್ಬರೂ ಇಲ್ಲಿ ಬರೋ ಟೂರಿಸ್ಟ್ಗೆಲ್ಲ ರೂಮ್ ಕೊಟ್ಟು ಕರೆಕ್ಟ್ ಅರ್ನಿಂಗ್ಸನ್ನು ಮಾಡ್ತಾಯಿರ್ತಾರೆ. ಇವರು ಕೂತ್ಕೊಂಡು ಅರ್ನಿಂಗ್ ಮಾಡ್ತಾಯಿರ್ತಾರೆ. ಇವ್ರ ಥರ ಛಲ ಯಾರಿಗೂ ಬರೋಲ್ಲ. ಅವ್ರ ಮನೆಗಳ್ನೇ ರೂಮ್ಸ್ ಥರ ಕಟ್ಟಿ ಬಿಟ್ಬಿಟ್ಟಿರ್ತಾರೆ. ದೊಡ್ಡ ಬಿಲ್ಡಿಂಗ್ ಇರೋರೆಲ್ಲ ಜಾಸ್ತಿ ಅರ್ನಿಂಗ್ಸ್ ಮಾಡ್ತಾರೆ, ಚಿಕ್ಕ ಬಿಲ್ಡಿಂಗ್ ಇರೋರೆಲ್ಲ ಕಮ್ಮಿ ಅರ್ನಿಂಗ್ಸ್ ಮಾಡ್ತಾರೆ. ನೋಡಿ ಇವರೆಲ್ಲ ಯಾವ ಥರ ತಲೆ ಓಡಿಸ್ತಿದ್ದಾರೆ ಅಂತ. ಇವ್ರ ಥರ ಬುದ್ಧಿವಂತರು ಯಾರೂ ಇಲ್ಲ. ಅದಕ್ಕೆ ಇಲ್ಲಿ ಎಲ್ಲಿ ನೋಡಿದ್ರು ಒಬ್ಬರು ಮನೆಯೂ ಚಿಕ್ಕದಾಗಿಲ್ಲ, ಎಲ್ಲ ದೊಡ್ಡ ಮನೆಗಳೇ, ಎಲ್ಲ ದುಡ್ಡಿರೋರೆ ಇಲ್ಲಿ ಇರೋದೆಲ್ಲ. ಓಡಿಸಿದ್ರೆ ಇವ್ರ ಥರ ತಲೆ ಓಡಿಸ್ಬೇಕು. ಮತ್ತು ಒಡಿಶಾ ವಾತಾವರಣ ಹೆಂಗಿದೆ ಅಂತಂದರೆ, ಈ ಕಡೆ ಎಲ್ಲ ನಮ್ಮ ಕರ್ನಾಟಕ ಥರ ಎಲ್ಲ ಇವಾಗ ಬೇಸಿಗೆಗಾಲ ಬಂದಾಗ ಬಿಸಿಲಿರುತ್ತೆ, ಮಳೆಗಾಲ ಬಂದಾಗ ಮಳೆ ಇರುತ್ತೆ, ಆ ಥರ ಇಲ್ಲ. ಇಲ್ಲಿ ಮಳೆ ಬರಲಿ, ಬೇಸಿಗೆ ಕಾಲ ಬರಲಿ ಬಿಡಲಿ, ಏನು ಬಂದರೂ ವಾತಾವರಣ ಏನು ಚೇಂಜ್ ಆದರೂ ಹೀಟ್ ಮಾತ್ರ ಚೇಂಜ್ ಆಗೋಲ್ಲ ಯಾವುದೇ ಕಾರಣಕ್ಕೂ. ನಿಮಗೆ ಎಂಥ ಮಳೆ ಹುಯ್ದ್ರೂ ಇಲ್ಲಿ ಹೀಟ್ ಇದ್ದೇ ಇರ್ತದೆ. ಭೂಮಿ ಎಷ್ಟು ತ್ಯಾವ ಇದ್ರೂ ಸಿಕ್ಕಾಬಟ್ಟೆ ಹೀಟ್ ಇರ್ತದೆ, ಸಿಕ್ಕಾಬಟ್ಟೆ ಸೆಕೆ ಬರ್ತಾ ಇರ್ತದೆ ಎಂಥ ಮಳೆ ಹುಯ್ದ್ರೂ. ಯಾಕಪ್ಪ ಅಂತಂದರೆ ಇದು ಬೀಚ್ ಹತ್ರ ಇರೋದು, ಕೊನೆ ಬಾರ್ಡ್ರಲ್ಲಿ ಬೀಚ್ ಅರ್ಗಿದೆಯಲ್ಲ, ಅರ್ಗಲ್ಲಿರೋದು ಇದು ಒಡಿಶಾ. ನಾವು ಆವಾಗಲೇ ಬೀಚ್ ಹತ್ರ ಹೋಗಿದ್ವಲ್ಲ, ಸೊ ಅದಕ್ಕೆ ಇಲ್ಲಿ ಸಿಕ್ಕಾಬಟ್ಟೆ ಹೀಟ್ ಇರುತ್ತೆ. ಎಷ್ಟು ಹೀಟ್ ಇರುತ್ತೆ ಅಂತಂದರೆ ಇಲ್ಲಿ ಬಂದಾಗಲೇ ಗೊತ್ತಾಗುತ್ತೆ ವಾತಾವರಣಕ್ಕೆ ಎಷ್ಟು ಹೀಟ್ ಇರುತ್ತೆ ಅಂತ. ಮಳೆ ಹುಯ್ದಿದೆ, ನಾವು ಬರೋಕ್ಕೆ ಮುಂಚೆನೇ ಸಿಕ್ಕಾಪಟ್ಟೆ ಮಳೆ ಹುಯ್ದಿದೆ. ಆದ್ರೂ ಮಳೆ ಹುಯ್ದಿದ್ರೂ ಏನು ಪ್ರಯೋಜನ ಇಲ್ಲ. ಮಳೆ ಹುಯ್ದು ನಿಂತ ಮೇಲೇ ಸೆಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ ಈ ಕಡೆ ಎಲ್ಲ ಪ್ರದೇಶ. ನಾವು ಹಂಗೆ ಒಡಿಶಾ ಬೀದಿ ದಾಟ್ಕೊಂಡು ಸೀದಾ ದೇವಸ್ಥಾನದ ಹತ್ರ ಬಂದ್ವಿ. ನಾವು ದರ್ಶನಕ್ಕೆ ಎಂಟ್ರಿ ಆಗೋ ಸೈಡಿಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಪೂಜೆ ಕೊಡ್ಬೋದು ಏನೋ ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಬಂದಿರೋದಲ್ವ. ಅದಕ್ಕೆ ಆದರೂ ಇರಲಿ ಅಂತ ಪೂಜೆ ಸಾಮಾನು ತೊಗೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಎಲ್ಲರೂ ಸಿಕ್ಕರೆ ಎತ್ಕೊಂಡು ಹೋಗ್ತೀವಿ. ನಾವು ದರ್ಶನಕ್ಕೆ ಹೋಗ್ಬೇಕಂತಂದರೆ ಎಲ್ಲೋಗ್ಬೇಕು ಗೊತ್ತಾ, ತೇರುಗಳು ನಿಲ್ಸಿದ್ರು ಗೊತ್ತಾ, ನಾನು ತೋರಿಸಿದ್ನಲ್ಲ ವೀಡಿಯೋದಲ್ಲಿ. ಸೊ ಆ ಕಡೆಯಿಂದ ಒಂದು ದಾರಿ ಮಾಡಿದ್ದಾರೆ, ಕಂಬಿಗೆಲ್ಲ ಹಾಕಿ ಅಲ್ಲಿ ಹೋಗ್ಬೇಕು ನಾವು ದರ್ಶನಕ್ಕೆ. ನಾವು ಹೋಗ್ತಿರೋದು ಬಂದು ಇವಾಗ ದೇವಸ್ಥಾನದ ಎಂಟ್ರೆನ್ಸು ಮುಂದುಗಡೆ ತೇರೆಲ್ಲ ನಿಲ್ಲಿಸ್ತಾರಲ್ಲ ಒಳಗಡೆ, ಅಲ್ಲಿಂದ ನಡ್ಕೊಂಡು ಹೋಗ್ತಾಯಿದ್ದೀವಿ. ಹಿಂಗೆ ನಡ್ಕೊಂಡೋಗಿ ಸೀದಾ ಅಲ್ಲಿ ಮುಂದೆ ತೇರುಗಳು ನಿಲ್ಲಿಸಿರ್ತಾರೆ, ತೋರಿಸ್ತೀನಿ ರೀ ನಿಮಗೆ. ಆ ತೇರು ಪಕ್ಕದಲ್ಲೇ ದರ್ಶನಕ್ಕೆ ದಾರಿ ಮಾಡಿರ್ತಾರೆ, ಅಲ್ಲಿ ಹೋಗಬೇಕು. ಹಂಗೆ ಸೀದಾ ನಾವು ಸ್ನಾನ ಮಾಡಿದ್ರೆ ದರ್ಶನಕ್ಕೆ ನಾಮ ಇಟ್ಕೊಂಡು ಏನೋ ಒಂಥರ ಫೀಲ್ ಆಯ್ತು ನನಗೆ ನಾಮ ಇಡ್ಬೇಕಾರೆ.
ಸಿಕ್ಕಾಪಟ್ಟೆ ಎನರ್ಜಿ ಥರ ಫೀಲ್ ಆಯಿತು ನನಗೆ. ನಾಮ ಇಕ್ಕಿದ ಮೇಲೆ ಬೇರೆ ಕಡೆ ಜ್ಞಾನನೇ ಹೋಗಿಲ್ಲ. ನಮ್ಮ ಫ್ರೆಂಡೂ ನಾಮ ಇಡ್ಸ್ಕೊಂಡ. ನಾವೇನು ಕೇಳಲಿಲ್ಲ ನಾಮ ಇಡಿ ಅಂತ, ಅವರೇ ಇಡ್ತಾ ಇದ್ರು. ಹಂಗೆ ಹೋಗ್ತಿದ್ವಲ್ಲ, ನಮ್ಮ ನೋಡಿ ಅವರೇ ನಾಮ ಇಟ್ಟರು. ಸರಿ, ನಮಗೂ ಅದೇ ಬೇಕಿತ್ತು, ನಾಮ ಇಡ್ಸ್ಕೊಂಡು ಫಸ್ಟ್ ನಾಮ ಇಡ್ಸ್ಕೊಬೇಕಿತ್ತು ದರ್ಶನಕ್ಕೆ ಹೋಗಕ್ಕೆ ಮುಂಚೆ ಅಂತ. ನನ್ನ ನಾಮದಲ್ಲಿ ಹೆಂಗೆ ಕಾಣ್ತೀನಿ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ನನಗನ್ಸಿದೆ ನಾನು ಹೆಂಗೆ ಕಾಣ್ತೀನಿ ಅಂತ. ನನಗೆ ವೀಡಿಯೋ ಮಾಡ್ತೀನಲ್ಲ ಅದಕ್ಕೆ ಗೊತ್ತಾಗಲ್ಲ. ನೀವು ವೀಡಿಯೋದಲ್ಲಿ ನೋಡಿ ಕಮೆಂಟ್ ಹಾಕಿ. ಇಲ್ಲಿ TV9 ಅವರು ಭರತನಾಟ್ಯ ಮಾಡಿಸ್ತಿದ್ರು ಮಕ್ಳ ಕೈಲಿ ನ್ಯೂಸಲ್ಲೆಲ್ಲ ಹಾಕೋಕ್ಕೆ. ಇಲ್ಲಿ TV9 ಅವ್ರಿಗೆ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಯಾರಿಗೂ ಪರ್ಮಿಷನ್ ಇಲ್ಲ. ಅಷ್ಟು ಫುಲ್ಲು ಟೈಟ್ ಸೆಕ್ಯೂರಿಟಿ. ನೀರು ನೋಡಿ, ತೇರುಗಳೆಲ್ಲ ಇಲ್ಲಿ ನಿಲ್ಲಿಸಿದ್ದಾರೆ ರೆಡಿ ಮಾಡಿ. ಅದ್ರ ಪಕ್ಕದಲ್ಲಿ ಭರತನಾಟ್ಯ ಮಾಡ್ತಿದ್ರೆ ಅವರು ವೀಡಿಯೋ ಮಾಡ್ತಿದ್ರು ನೋಡಿ, ಪ್ರೆಸ್ ಅವರು. ಈಚೆ ಮಾತ್ರ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇದೆ. ಒಳಗಡೆ ನೀವು ಎಂಥ ದೊಡ್ಡ CM ಆದರೂ ಪರ್ಮಿಷನ್ ಇರೋಲ್ಲ ನಿಮಗೆ, ಅಷ್ಟು ಟೈಟ್ ಸೆಕ್ಯೂರಿಟಿ. ನಮ್ಮ ಹಿಂದೂಲೇ ಪುರಾತನವಾದಂಥ ದೇವಸ್ಥಾನ ಇದು. ಎಷ್ಟು ಹಳೆಯ ದೇವಸ್ಥಾನ ಅಂತಂದರೆ ಸಿಕ್ಕಾಪಟ್ಟೆ ಹಳೆಯ ದೇವಸ್ಥಾನ. ಮತ್ತು ಸಂಪ್ರದಾಯನ ಕಾಪಾಡ್ಕೊಬಂದಿದೆ, ಅಷ್ಟು ಹಳೆಯ ದೇವಸ್ಥಾನ ಇದು. ನೀವು ಎಂಥ CM ಆದರೂ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ನೀವೇ ಅರ್ಥ ಮಾಡ್ಕೊಬಿಡಿ ಅಲ್ಲಿಗೆ ಇನ್ನು ಹೆಂಗೆ ನಮ್ಮ ಸಂಪ್ರದಾಯನ ಕಾಪಾಡ್ಕೊಬಂದಿದ್ದಾರೆ ಇವರು ಅಂತ. ನೋಡಿ, ಇಲ್ಲಿ ತೇರು ನಮ್ಮ ಸೈಡು 4 ಚಕ್ರ ಇರುತ್ತೆ, ಬಟ್ ಇಲ್ಲಿ ಆ ಥರ ಅಲ್ಲ. ಒಂದು ಸೈಡು 8 ಚಕ್ರ, ಒಂದು ಸೈಡ್ 8 ಚಕ್ರ, 16 ಚಕ್ರ ಇದೆ. ಇದು ಫುಲ್ಲು ರೌಂಡ್ ಅಪ್ ಥರ ಮಾಡಿರ್ತಾರೆ. ಆ ತೇರ್ ಮೇಲೆ ನಿಂತ್ಕೊಂಡ್ರೆ ಬಿಲ್ಡಿಂಗ್ ಮೇಲೆ ನಿಂತ್ಕೊಳ್ಳೋಕ್ಕಾಗುತ್ತೆ. ನಾವು ಹಂಗೆ ಪೂಜೆ ಸಾಮಾನು ತೊಗೊಂಡು ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ನನಗೆ ಏನೋ ಒಂಥರ, ನಾನೇನಪ್ಪ ಇಷ್ಟು ವರ್ಷ ಬರಬೇಕು ಅಂದ್ಕೊಂಡಿದ್ದೆ, ಇವಾಗ ಬರ್ತಾಯಿದ್ದೀನಿ. ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ನಾನಾದರೂ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹೋಗ್ಬೇಕಾದ್ರೆ ಮುಂದೆ ಸೆಕ್ಯೂರಿಟಿ ಚೆಕ್ ಮಾಡಿ ಮೊಬೈಲ್ ಯೂಸ್ ಮಾಡಿಕೊಂಡ್ರು. ದರ್ಶನ ಮಾಡ್ಕೊಂಡು ಬಂದ್ವಿ ಹೊರ್ಗಡೆಗೆ. ಮತ್ತೆ ತಿರ್ಗಾ ದೇವಸ್ಥಾನ ರೌಂಡ್ ಹಾಕೋಕ್ಕೆ ಹೋಗ್ತಾಯಿದ್ದೀವಿ. ಯಾಕೆಂತಂದರೆ ನೆನ್ನೆ ರೌಂಡ್ ಹಾಕಿದ್ವಲ್ಲ ಅವತ್ತಿಗೂ ಇವಾಗ ರೌಂಡ್ ಹಾಕ್ತೀವಲ್ಲ ಇವತ್ತಿಗೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಜನ ಎಲ್ಲ ಬಂದಿರ್ತಾರೆ, ಒಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನೆನ್ನೆ ನೋಡಿದಕ್ಕೂ ಇವತ್ತು ನೋಡಿದಕ್ಕೂ ಒಂದು ಸ್ವಲ್ಪ ಎರಡು ದಿನದಲ್ಲೇ ಒಂಥರ ಡಿಫ್ರೆಂಟ್ ಕಾಣಿಸ್ತಿದೆ. ಇನ್ನು ಜಾತ್ರೆ ದಿನ ಮಾತ್ರ ಸಿಕ್ಕಾಪಟ್ಟೆ ಒಂಥರ ಅದನ್ನ ಹೇಳೋಕ್ಕಾಗಲ್ಲ, ಅನುಭವಿಸ್ಬೇಕು ಆ ಫೀಲ್ನ. ನಾನು ಅಂದ್ಕೊಂಡಿದ್ದೆ ಬರಬೇಕು ಅಂತ, ಇವಾಗ ಬಂದಿದ್ದೀನಿ. ಇಷ್ಟು ದಿವಸ ಆದಮೇಲೆ ನನಗೆ ಬರೋಕ್ಕೆ 3 ವರ್ಷ ಟೈಮ್ ಹಿಡಿತು. ನನಗೆ ಯಾಕೆ 3 ವರ್ಷದ ಕನಸು ಅಂತ ಹೇಳಿದೆ ಅಂತಂದರೆ, ನಾನು ಅಂದ್ಕೊಂಡಿದ್ದೆ ಈ ದೇವಸ್ಥಾನಕ್ಕೆ ಬರಬೇಕು ಅಂತ. ಎಷ್ಟೋ ದಿವಸದಿಂದ ಬರಬೇಕು ಅಂತ ಟ್ರೈ ಮಾಡಿದ್ರು ಬರೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂತಂದರೆ ಗೊತ್ತಿಲ್ಲದೇ ಇರೋ ಜಾಗ, ಗೊತ್ತಿಲ್ಲದೇ ಇರೋ ಜನ. ಫಸ್ಟ್ ಟೈಮ್ ಹೋಗಬೇಕು ಅಂತಂದರೆ ಯಾರಿಗೆ ಆದ್ರೂ ಕನ್ಫ್ಯೂಸ್ ಇರುತ್ತೆ ಮತ್ತು ಒಂದು ಸ್ವಲ್ಪ ಭಯ ಇರುತ್ತೆ. ಹಂಗೆ ನಮ್ಮ ಬಾಮೈದ ಟ್ರಿಪ್ ಹಾಕೋಣ, ಈ ಥರ ಹೋಗ್ತಾಯಿದ್ದೀವಿ ಬಾ. ನಾನು ಮುಂಚೆ ಕಾಶಿಗೆಲ್ಲ ಹೋಗಿ ಬಂದಿದ್ನಲ್ಲ, ಹಂಗೆ ಅಲ್ಲಿಗೂ ಹೋಗಿ ಬರೋಣ ಅಂತೇಳಿ ಕರ್ಕೊಬಂದ. ಆದರೆ ನಮಗೆ ಗೊತ್ತಿರಲಿಲ್ಲ, ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಆಯಿತು. ಸಡನ್ನಾಗಿ ಅಮೌಂಟೆಲ್ಲ ರೆಡಿ ಮಾಡ್ಕೊಂಡು ಸೀದಾ ಹೊಂಟ್ಬಿಟ್ವಿ. ನೋಡಿ, ದೇವಸ್ಥಾನದ ಮುಂದೆ ಎಲ್ಲ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತಂತೆ. ಇಲ್ಲಿ ಭರತನಾಟ್ಯ ಮಾಡ್ತಿದ್ದಾರೆ ನೋಡಿ, ಆವಾಗಲೇ ತೋರಿಸಿದ್ನಲ್ಲ, ಇವಾಗ ಮಾಡ್ತಾಯಿದ್ದಾರೆ. ಮೇಕಪ್ ಮಾತ್ರ ಹೆಂಗೆ ಹಾಕಿದ್ದಾರೆ ಅಂತಂದರೆ ಯಾರು ಅಂತಲೇ ಕಂಡುಹಿಡಿಯೋಕ್ಕಲ್ಲ, ಹಂಗೆ ಹಾಕ್ಬಿಟ್ಟಿದ್ರು ಪಾಪ ಅವ್ರಿಗೆ. ನಾವು ಸೀದಾ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ ಕಡೆಗೆ ಬಂದ್ವಿ. ನನಗೆ ನಾಮ ಇಟ್ಸ್ಕೊಂಡಾಗ ಬೇರೆ ಕಡೆ ಯಾವ ಕಡೆನೂ ಜ್ಞಾನ ಹೋಗಿಲ್ಲ. ನನಗೆ ಏನು ಜ್ಞಾಪನೂ ಬರ್ತಿರ್ಲಿಲ್ಲ ದೇವಸ್ಥಾನದೊಳಗಡೆ ಹೋದಾಗ. ಅಷ್ಟು ಪವರ್ಫುಲ್ಲು. ಮತ್ತು ಈ ದೇವಸ್ಥಾನದಲ್ಲಿ ಏನಪ್ಪ ಅಂತಂದರೆ ಲವರ್ಸ್ಗಳು ಬರೋಕ್ಕೆ ಹೋಗಬೇಡಿ. ಅದು ಒಂದು ಹುಡುಗಿ ಬಂದು ನನಗೆ ಈ ಥರ ಸಿಗಬೇಕು ಅಂತ ಬೇಡ್ಕೋಬಾರ್ದು. ಲವರ್ಸ್ಗಳು ಜೊತೆಗೆ ಬರಬಾರ್ದು. ಅವ್ರು ಯಾವತ್ತೂ ಒಂದಾಗಲ್ಲ, ಯಾವುದೇ ಕಾರಣಕ್ಕೂ ಒಂದಾಗಲ್ಲ. ಈ ಥರ ಮದುವೆ ಆಗಿರೋರು ಬರ್ಬೋದು, ಬಟ್ ಲವರ್ಸ್ಗಳು ಬರೋಕ್ಕೆ ಹೋಗಬೇಡ್ರಿ. ಇದಂತೂ ನಿಜ. ಬೇಕಾದ್ರೆ ಡೌಟ್ ಇದ್ದರೆ ಯಾರಾದರೂ ಲವರ್ಸ್ ಬಂದೋಗಿ ನಿಮಗೆ ಗೊತ್ತಾಗುತ್ತೆ. ಯಾಕಪ್ಪ ಇಲ್ಲಿ ಲವರ್ಸ್ ಬಂದರೆ ಒಂದಾಗಲ್ಲ ಅಂತ ಹೇಳಿದ್ರೆ, ರಾಧೆ ಒಂದು ಹುಡುಗಿ ವೇಷ ಹಾಕ್ಕೊಂಡು ಜಗನ್ನಾಥ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಬರ್ತಾ ಇರ್ತಾಳೆ. ಒಬ್ಬ ಪೂಜಾರಿ ಬಾಗಿಲಲ್ಲೇ ಅಡ್ಡ ಹಾಕ್ಬಿಡ್ತಾನೆ, ಇಲ್ಲಿಗೆ ಮದುವೆ ಆಗೋರು ಮಾತ್ರ ಬರಬೇಕು, ಈ ಥರ ಒಂಟಿ ಹೆಣ್ಣು ಬರೋಂಗಿಲ್ಲ ಅಂತೇಳಿ ಹೇಳ್ತಾನೆ. ಆವಾಗ ರಾಧೆಗೆ ಸಿಕ್ಕಾಪಟ್ಟೆ ಕೋಪ ಬರ್ತದೆ, ಬಾಗಿಲಲ್ಲೇ ಅಡ್ಡ ಹಾಕಿರಲ್ಲ ಅಂತೇಳಿ.
ಆವಾಗ ರಾಧೆ ಶಾಪ ಕೊಡ್ತಾಳೆ, ಲವರ್ಸ್ಗಳು ಯಾರಾದರೂ ಬಂದರೆ ಇಲ್ಲಿ ಒಂದಾಗಬಾರ್ದು, ಹಾಳಾಗೋಗ್ಲಿ, ಇಲ್ಲಿ ಬಂದು ಬೇಡ್ಕೊಂಡವರೆಲ್ಲ ಹಾಳಾಗೋಗ್ಲಿ ಅಂತ ಶಾಪ ಕೊಟ್ಬಿಡ್ತಾಳೆ. ಆವಾಗಿಂದ ಯಾರಾದರೂ ಇಲ್ಲಿ ಲವರ್ಸ್ ಬಂದರೆ ಯಾರೂ ಸಹ ಒಂದಾಗಲ್ಲ. ಅದು ಒಂದು ಹುಡುಗಿ ಬಂದು ನನಗೆ ಈ ಹುಡುಗ ಸಿಗಲಿ, ನನ್ನ ಲವರ್ ಇವನು, ಈ ಹುಡುಗ ನನಗೆ ಸಿಗಲಿ ಜೀವನದಲ್ಲಿ ಅಂತ ಯಾವತ್ತೂ ಬೇಡ್ಕೊಳಕ್ಕೆ ಹೋಗ್ಬಾರ್ದು. ಒಂದು ಹುಡುಗನೂ ಅಷ್ಟೇ, ನನಗೆ ಈ ಹುಡುಗಿ ಸಿಗಲಿ ಅಂತ ಯಾವತ್ತೂ ಬೇಡ್ಕೊಳಕ್ಕೆ ಹೋಗ್ಬಾರ್ದು, ಯಾವತ್ತೂ ನೆರವೇರಲ್ಲ. ನಾವು ಹಂಗೆ ಸೀದಾ ತಿರುಗಾಡ್ಕೊಂಡು ಬೀಚ್ ಕಡೆ ಹೊಂಟ್ವಿ. ಬೀಚ್ ಕಡೆ ನೋಡ್ಕೊಬರೋಣ ಅಂತ, ಯಾಕೆ ನೈಟ್ ಇದ್ವಿ, ನೈಟ್ ಅಷ್ಟೊಂದು ಗೊತ್ತಾಗಲ್ಲ. ನಾವು ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಹೋಗಿ ಬರೋಣ ಸುತ್ತಾಡಿಕೊಂಡು. ನಮಗೂ 4 ದಿನ ಇರಬೇಕಲ್ವ, ಸುಮ್ಮನೆ ರೂಮಲ್ಲಿ ಇದು ಬೇಜಾರಾಗ್ತಿರುತ್ತೆ. ಅದಕ್ಕೆ ಬೀಚ್ ಕಡೆ ಹೊಂಟ್ವಿ, ಸುತ್ತಾಡ್ಕೊಂಡು ಅಂತೇಳಿ. ಬೀಚ್ ನಮ್ಮ ರೂಮಿಂದ ಒಂದು 500 ಮೀಟ್ರು 600 ಮೀಟ್ರ್ ಅಂದರೆ ಅರ್ಧ ಕಿಲೋಮೀಟರ್ ಹೋಗಬೇಕಿತ್ತು. ನಾವು ಸೀದಾ ಹಂಗೆ ಬೀಚ್ ಕಡೆಗೆ ಬಂದ್ವಿ. ಇಲ್ಲಿ ಕುದುರೆ ಸವಾರಿ, ಒಂಟೆ ಸವಾರಿ ಎಲ್ಲ ಇರುತ್ತೆ. ಬನ್ನಿ ತೋರಿಸ್ತೀನಿ. ಒಳಗಡೆ ಒಂಟೆಗಳಿದ್ದಾವೆ. ಎಷ್ಟೆಷ್ಟು ಹೈಟ್ ಇದೆ ಅಂತಂದರೆ, ಇದೇ ಫಸ್ಟು ನಾನು ಒಂಟೆ ನೋಡ್ತಾ ಇರೋದು ರಿಯಲಾಗಿ. ಮುಂಚೆ ನೋಡಿರಲಿಲ್ಲ, ನಾನು ಫೋನಲ್ಲಿ ನೋಡಿದ್ದೆ ಅಷ್ಟೇ, ಯೂಟ್ಯೂಬಲ್ಲಿ. ನಾನು ಇದೇ ಫಸ್ಟು ಒಂಟೆ ನೋಡ್ತಿರೋದು. ಒಂಟೆ ನೋಡಿ ನಾನೇ ಸಾಕೋದು, ಏನಪ್ಪ ಇಷ್ಟೊಂದು ಹೈಟ್ ಐತೆ ಅಂತ. ಹಂಗೆ ಸೀದಾ ನಾವು ಓಡಾಡ್ಕೊಂಬರ್ತಾಯಿದ್ವಿ. ನನಗನ್ನಿಸು ಬಂದಿದ್ದೀವಿ ಬೀಚ್ಗೆ, ಒಂದಷ್ಟು ವೀಡಿಯೋ 1-2 ಫೋಟೋ ತೊಗೊಂಡು ಹೋಗೋಣ ಅಂಥೇಳಿ ಅವನಿಗೆ, ನಮ್ಮ ಫ್ರೆಂಡ್ಗೆ ಹೇಳಿದೆ. ಸರಿ ಆಯಿತು ಬಾರಪ್ಪ ಹೋಗೋಣ ಅಂತೇಳಿ ಬೀಚ್ ಕಡೆಗೆ ಹೊಂಟ್ತಾ ಇದ್ವಿ. ನೋಡಿ ಇಲ್ಲೆಲ್ಲ ಫುಲ್ಲು ಮರಳು. ಈ ಮರಳೊಳಗಡೆ ಏನಿರುತ್ತೆ ಅಂತಲೇ ಗೊತ್ತಾಗಲ್ಲ. ಕಾಲ್ಗೇನೋ ಚುಚ್ಕಿಸ್ಕೊಂಬಿಟ್ರೆ ಮಾತ್ರ ಮುಗೀತು. ನೋಡ್ಕೊಂಡು ನಡಿಬೇಕು. ರಾತ್ರಿನೂ ಹಂಗೆ ಓಡಾಡ್ತಾಯಿದ್ವಲ್ಲ, ಕಾಲ್ಗೇನೋ ತಗುಲ್ತು ನನಗೆ. ನಾನು ಅಷ್ಟೊಂದು ಗಮನಿಸಿಲ್ಲ. ಮರಳೊಳಗಡೆ ಏನಾದ್ರು ಇರುತ್ತೆ, ಆರಾಮಾಗಿ ನೀಟಾಗಿ ನೋಡ್ಕೊಂಡು ಓಡಾಡಬೇಕು. ಏನಿರುತ್ತೆ ಏನಿರಲ್ಲ ಅಂತಲೇ ಗೊತ್ತಾಗಲ್ಲ ಮರಳೊಳಗಡೆ. ನೀವು ಅಷ್ಟೇ ಬೀಚ್ ಸೈಡ್ ಹೋದರೆ ಮರಳಲ್ಲಿ ಓಡಾಡ್ಬೇಕಾದ್ರೆ ನೋಡ್ಕೊಂಡು ಓಡಾಡಿ. ಮರಳೊಳಗಡೆ ಏನಾದ್ರು ಇತ್ತು ಅಂದರೆ ಕಾಲ್ಗಿಲಿಗೆ ಚುಚ್ಚೋದಂದರೆ ಮುಗೀತು, ಇನ್ಫೆಕ್ಷನ್ ಆಗಿಬಿಡುತ್ತೆ. ಬೀಚ್ ಸೈಡೆಲ್ಲ ಏನೇನು ಬಿಸಾಕಿರ್ತಾರೆ, ಏನು ಮಾಡಿರ್ತಾರೆ ಅಂತಲೇ ಗೊತ್ತಿರಲ್ಲ. ಬೀಚ್ ಮಾತ್ರ ಜನ ಸಾಗರ ಅಂದರೆ ಸಾಗರ, ನೋಡೋಕೆ ಮಾತ್ರ ಸಖತ್ತಾಗಿತ್ತು. ಮುರುಡೇಶ್ವರದಲ್ಲಿ ಬೀಚ್ ಒಳಗಡೆ ಇಳಿಯೋಣ ಅಂದ್ಕೊಂಡ್ವಿ, ಬಟ್ ಅದು ಇಳಿಯೋಕ್ಕೆ ಬಿಡ್ತಿರ್ಲಿಲ್ಲ. ಪೊಲೀಸೆಲ್ಲ ಇದ್ದರು. ಮತ್ತು ಮುಂಚೆ ಥರ ಇಲ್ಲ, ನೀರು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಮುರುಡೇಶ್ವರದಲ್ಲಿ. ಮುಂಚೆ ಈಗ ಒಂದು ಸೈಡ್ ಮಾತ್ರ ಅಲೆ ಬರ್ತಾಯಿತ್ತು, ಒಂದು ಸೈಡ್ ನೀರು ಫುಲ್ ಇತ್ತು. ಇವಾಗ ಆ ಥರ ಇಲ್ಲ, ಕಮ್ಮಿಯಾಗಿದೆ. ಮತ್ತು ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ, ಪೇಪರೆಲ್ಲ ಬಿಸಾಕಿ. ಸೊ ಇಲ್ಲಿ ಆ ಥರ ಇಲ್ಲ, ಇಲ್ಲಿ ಸಖತ್ ನೀಟಾಗಿದೆ, ಏನು ಗಲೀಜು ಆ ಥರ ಏನಿಲ್ಲ. ಇಲ್ಲಿ ಮಾತ್ರ ಸಖತ್ತಾಗಿದೆ. ಒಳಗಡೆ ಇಳಿಯೋಣ ಅನ್ನೋದು, ಅದು ಒಳಗಡೆ ಇಳಿಯೋಲ್ಲ, ಸುಮ್ಮನೆ ಸೈಡಲ್ಲಿ ತಿರ್ಗಾಡ್ಕೊಂಡು 1-2 ಫೋಟೋ ತೊಗೊಂಡು ತಿರ್ಗಾಡ್ಕೊಂಡು ಹೋಗ್ತೀವಿ. ಒಳಗಡೆ ಇಳಿಯಲ್ಲ. ಯಾಕೆ ಒಳಗಡೆ ಇಳಿಯಲ್ಲ ಅಂತಂದರೆ, ನನಗೆ ಉಪ್ಪು ನೀರು ಅಂದರೆ ಆಗಲ್ಲ. ಉಪ್ಪು ನೀರಲ್ಲಿ ಕಾಲಿಡ್ತಂದರೆ ಕಾಲೆಲ್ಲ ಕೆಂಪಗಾಗ್ಬಿಡುತ್ತೆ, ಕಡ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ. ಉಪ್ಪು ನೀರು ಅಂದರೆ ಆಗಲ್ಲ, ಅದಕ್ಕೆ ನಾನು ಒಳಗಡೆ ಇಳಿಯಲ್ಲ. ನಮ್ಮ ಫ್ರೆಂಡೂ ಅಷ್ಟೇ, ಒಳಗಡೆ ಇಳಿಯಲ್ಲ ಅವನು. ಹಂಗೆ ಸೀದಾ ಸುತ್ತ ತಿರ್ಗಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬೇಜಾರಿಗೆ ರೂಮಲ್ಲಿ ಕೂತು ಬೇಜಾರಾಗ್ಬಿಟ್ಟಿತ್ತು ನಮ್ಮ ಮೊನ್ನೆಯಿಂದ. ಅದಕ್ಕೆ ಇವತ್ತು ದರ್ಶನ ಮಾಡ್ಕೊಂಡು ಹಂಗೆ ಸೀದಾ ಸುತ್ತ ಆಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬೀಚ್ಗೆ. ಬೀಚ್ ಕ್ಲೌಡ್ ಮಾತ್ರ ಸಖತ್ತಾಗಿದೆ. ನಾನು ಇದು ದೊಡ್ಡ ಬೀಚ್ ಅಂತ ಅನ್ಕೋತೀನಿ. ನಾನು ಮ್ಯಾಪಲ್ಲಿ ಚೆಕ್ ಮಾಡಿದಂಗೆ ಈ ಬೀಚಲ್ಲಿ ಈ ಸಮುದ್ರ ಇದೆಯಲ್ಲ, ಈ ಸಮುದ್ರದಲ್ಲಿ ಭೂಮಿನೇ ಸಿಗಲ್ಲ, ಅಷ್ಟು ದೊಡ್ಡ ಸಮುದ್ರ ಇದು. ಎಷ್ಟು ದೊಡ್ಡ ಸಮುದ್ರ ಅಂತಂದರೆ, ಇವಾಗ ಮುರುಡೇಶ್ವರದಲ್ಲಿ ಆ ಕಡೆ ಹೋದರೆ ಅಬುದಾಬಿ ಹಂಗೆ ಸಿಗುತ್ತೆ, ಬಟ್ ಈ ಸಮುದ್ರದಲ್ಲಿ ಭೂಮಿನೇ ಸಿಗಲ್ಲ, ಅಷ್ಟು ದೊಡ್ಡ ಸಮುದ್ರ ಇದು. ವಿಡಿಯೋ ಫೋಟೋ ಎಲ್ಲ ತೆಗ್ದಾಯಿತು. ಹಂಗೆ ತಿರ್ಗಾ ಆಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ರೂಮ್ ಕಡೆಗೆ. ಹೊಟ್ಟೆ ಫುಲ್ಲು ಹಸಿತಾ ಇಲ್ಲಿ ಅಂಗಡಿಗಳು ಇನ್ನೂ ಓಪನ್ ಮಾಡಿಲ್ಲ. ಹಾಕಿದ್ದಾರೆ ಅಂಗಡಿಗಳು, ಬಟ್ ಇನ್ನೂ ಓಪನ್ ಮಾಡಿಲ್ಲ. ಹೆಂಗೆ ಹಾಕಿದ್ದಾರೆ ಅಂತಂದರೆ, ಸಿಕ್ಕಾಪಟ್ಟೆ ಒಂದು ಲೈನ್ಗೆ ಹಾಕಿದ್ದಾರೆ. ತೋರಿಸ್ತೀನಿ ರೀ ನಿಮಗೆ. 1 by 1 ಲೈನ್ಗೆ ಹಾಕ್ಬಿಟ್ಟಿದ್ದಾರೆ ನೋಡಿ. ಜನ ಮಾತ್ರ ಇವತ್ತು ಸ್ವಲ್ಪ ಕಮ್ಮಿನೇ, ಇನ್ನು ನಾಳೆ ನಾಳಿದ್ರಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾರೆ. ನಮ್ಮ ಹುಡುಗನ ಪ್ಯಾಂಟು ತ್ಯಾವ ಆಗ್ಬಿಟ್ಟಿತ್ತು. ಒಳಗಡೆಗೆ ಹೋದ, ನೀರು ಒಂದೇ ಸರಿ ಬತ್ತಲ್ಲ, ಫುಲ್ ಮರಳಲ್ಲೇ ಹೊತ್ಕೊಬಂದು ಬಿಟ್ಬಿಟ್ಟು ನಮ್ಮ ಹುಡುಗನ ಪ್ಯಾಂಟು ತ್ಯಾವ ಆಗೋಯ್ತು. ವಾಟ್ರ್ ಬಾಟ್ಲ್ ತಗೊಂಡು ಶಿಸ್ತಾಗಿ ಪ್ಯಾಂಟ್ ತೊಳೆಯೋಣ ಇರೋ ಅಂತ ಹೇಳಿ ಹೋಗ್ತಾವನೆ. ವಾಟ್ರ್ ಬಾಟ್ಲ್ ತಗೊಂಡು ಪ್ಯಾಂಟ್ ನೀಟಾಗಿ ತೊಳಿತಾವನೆ, ಯಾಕೆಂದರೆ ಒಂದು ವೈಟ್ ಪ್ಯಾಂಟು ಫಾರ್ಮಲ್ಲು, ಕೊಳೆ ಆದರೆ ಹೋಗೋದಿಲ್ಲ ಅಂತೇಳಿ ಇವಾಗಲೇ ತೊಳಿತಾವನೆ. ಅಂಟಿರುತ್ತೆ ಉಪ್ಪು ನೀರು. ನಾನು ಸರಿ ಆಯಿತು ತೊಳೆಯಪ್ಪ ಅಂಥೇಳಿ ವಾಟ್ರ್ ಬಾಟ್ಲ್ ಈಸ್ಕೊಟ್ಟೆ.
ನೋಡಿ ಇಲ್ಲಿ ಅಂಗಡಿಗಳು ಹೆಂಗೆ ಹಾಕಿದರೆ 1 ಬೈ 1 ಲೈನ್ಗೆ, ಇನ್ನೂ ಓಪನ್ ಮಾಡಿಲ್ಲ. ನಾಳೆ ನಾಳಿದ್ರಲ್ಲಿ ಓಪನ್ ಮಾಡ್ತಾರೆ. ನಾನ್ ವೆಜ್ ಎಲ್ಲ ಇಲ್ಲಿರುತ್ತೆ, ದೇವಸ್ಥಾನದ ಹತ್ರ ಇರಲ್ಲ. ದೇವಸ್ಥಾನ ಸುತ್ತಮುತ್ತ 500 ಮೀಟ್ರಲ್ಲಿ ಯಾರೂ ನಾನ್ ವೆಜ್ ಇಡೋಂಗಿಲ್ಲ, ಸರ್ಕಾರ ರೂಲ್ಸ್ ಮಾಡಿದೆ. ಅಲ್ಲೇನಾದ್ರು ತಗಲಾಕು ಅಂತಂದ್ರೆ ಸರ್ಗೆ ಫೈನ್ ಹಾಕ್ತಾರೆ, ಮತ್ತು ಅಂಗಡಿ ಹಾಕಕ್ಕೆ ಬಿಡೋಲ್ಲ. ನಾವು ಹಂಗೆ ಸೀದಾ ಬೀಚಲ್ಲೆಲ್ಲ ಓಡಾಡ್ಕೊಂಡು ಹೊಂಟ್ವಿ. ನಮಗೂ ಹೊಟ್ಟೆ ಹಸಿತಾಯಿತ್ತು, ಯಾವ್ದಾರ ಹೋಟ್ಲ್ ಸಿಕ್ಕಿದ್ರೆ ದಾರಿಲಿ ಹಂಗೆ ಊಟ ಮಾಡ್ಕೊಂಡು ಹೋಗಿ ಶಿಸ್ತಾಗಿ ಮನಿಕೊಂಬಿಡೋಣ ಅಂತ. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು, ಟಯರ್ಡ್ ಆಗಿದ್ವಿ. ಇಲ್ಲಿ ಯಾಕೆ ಜಾಸ್ತಿ ಟಯರ್ಡ್ ಆಗುತ್ತೆ ಅಂತಂದರೆ ಹೀಟ್ ಇರುತ್ತಲ್ಲ, ಒಂಥರ ಇದ್ದಕ್ಕಿದ್ದು ನಾವೇನು ಕೆಲಸ ಮಾಡಿಲ್ಲ ಅಂದ್ರೂ ಬೆವರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಕೂತಿದ್ರೂ ಬೆವರು ಬರ್ತಾ ಇರ್ತದೆ, ಇಲ್ಲಿ ಸುಸ್ತಾಗುತ್ತೆ. ಹಂಗೆ ಸೀದಾ ಬಂದು ನೂಡಲ್ಸ್ ಅಂಗಡಿ ಹತ್ರ ನೂಡಲ್ಸ್ ಹಾಕ್ಸ್ತಾಯಿದ್ದೀವಿ. ನೂಡಲ್ಸ್ ಅಂದರೆ ಇಲ್ಲಿ ನಮ್ಮ ಕಡೆ ನೂಡಲ್ಸ್ ಮಾಡ್ತಾರೆ ಆ ಥರ ಅಲ್ಲ, ಶಾವಿಗೆ ಪ್ಯಾಕೆಟಲ್ಲಿ ನೂಡಲ್ಸ್ ಮಾಡ್ತಾರೆ. ನೂಡಲ್ಸ್ ತಿಂದ್ವಿ, ಸಖತ್ತಾಗಿತ್ತು. ನಮ್ಮ ಸೈಡು ಮಾಡೋ ನೂಡಲ್ಸೇ ಬೇರೆ, ಈ ಸೈಡ್ ಮಾಡೋ ನೂಡಲ್ಸೇ ಬೇರೆ, ಟೇಸ್ಟ್ ಬೇರೆ ಬೇರೆ ಥರ ಇರುತ್ತೆ. ನಾನು ನೂಡಲ್ಸ್ ಅಂದ ತಕ್ಷಣ ನಮ್ಮ ಸೈಡ್ ಇರ್ತಾರ ದಪ್ಪ ನೂಡಲ್ಸು ಅದು ಅಂದ್ಕೊಂಡೆ. ನೋಡಿದ್ರೆ ಶಾವಿಗೆ ಪ್ಯಾಕೆಟಲ್ಲಿ ಹಾಕಿದ್ರು, ಶಾವಿಗೆ ಇದರಲ್ಲಿ ಚಿಕ್ಕ ಚಿಕ್ಕ ನೂಡಲ್ಸು. ಆದರೂ ಒಂಥರ ಚೆನ್ನಾಗಿತ್ತು. ತಿನ್ಕೊಂಡು ಹೋಗ್ತಾ ಇದ್ವಿ ರೂಮ್ ಕಡೆಗೆ. ನಮ್ಮ ಹುಡುಗ ಯಾಕೋ ಫುಲ್ಲು ಸ್ಲೋ ಆಗ್ಬಿಟ್ಟ, ಸುಸ್ತಾಗ್ಬಿಟ್ಟವನೇ ನಡೆದು. ಸೆಕೆ ಬೇರೆ, ಬರೀ ಕಾಲಲ್ಲಿ ಬೇರೆ ಇದ್ದೀವಿ. ಆಮೇಲೆ ಗೀಲೆಲ್ಲ ಸುಡ್ತೈತೆ, ಹಂಗೆ ಸೆಕೆ ಹೀಟು. ಸರಿ ಹೋದ್ರೆ ಹೋಗಲಿ, ಬಾತಾಗಿ ರೂಮ್ಗೆ ಹೋಗೋಣ, ಇನ್ನೇನು ರೂಮ್ ಹತ್ರ ಬಂತಲ್ಲ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಏನಪ್ಪ ಅಂತಂದರೆ 4 ದಿನ ಮುಂಚೆ ನಮಗೆ ಬರೋ ಪ್ಲ್ಯಾನ್ ಇತ್ತಿಲ್ಲ. ನಾವು ಜಾತ್ರೆ ಮಿಸ್ ಆಗುತ್ತೆ ಅಂತ ಬೇಗ ಬಂದ್ಬಿಟ್ವಿ, ಅಲ್ಲಿ ಹೋದರೆ 4 ದಿನ ಆಗುತ್ತೆ ಅಂತ. ಈ ವಿಡಿಯೋ ಸೆಕೆಂಡ್ ಪಾರ್ಟ್ ಇದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ.